ಹಾಸನ ಜಿಲ್ಲೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಸುರಿಯುತ್ತಿರುವ ಉತ್ತಮ ಮಳೆ ಕೃಷಿ ಚಟುವಟಿಕೆಗಳಿಗೆ ಅನುಕೂಲಕರ ವಾತಾವರಣ ನಿರ್ಮಿಸಿದ್ದು, ಮತ್ತೊಂದೆಡೆ ಮಳೆಯಿಂದ ಉಂಟಾಗಿರುವ ಹಾನಿಯನ್ನು ತ್ವರಿತವಾಗಿ ಸರಿಪಡಿಸಲು ಅಧಿಕಾರಿಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಹಾಗೂ ಮೆಕ್ಕೆಜೋಳ ಇತರೆ ಬೆಳೆಯಿಂದ ರೈತ ನಷ್ಟ ಅನುಭವಿಸುತ್ತಿದ್ದು ಪರ್ಯಾಯ ಬೆಳೆ ಬೆಳೆಯುವಂತೆ ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ಪ್ರಕಾಶ್ ಅಧಿಕಾರಿಗಳಿಗೆ ಸೂಚನೆ ಸಲಹೆ ನೀಡಿದರು. ನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಹಾಸನ ತಾಲೂಕಿನ ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಗುರುವಾರದಂದು ಮಳೆ ಹಾನಿ, ಕುಡಿಯುವ ನೀರು, ಕೃಷಿ ಹಾಗೂ ಸಾರ್ವಜನಿಕ ಮೂಲಸೌಕರ್ಯಗಳ ಕುರಿತು ನಡೆದ ಪರಿಶೀಲನಾ ಸಭೆಯ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಗ್ರಾಮೀಣ ಭಾಗದಲ್ಲಿ ಅಂಗನವಾಡಿ ಕೇಂದ್ರಗಳು, ಶಾಲಾ ಕಟ್ಟಡಗಳು, ರಸ್ತೆ ಹಾಗೂ ಆಸ್ಪತ್ರೆಗಳ ಮೇಲೆ ಮಳೆಯ ಪರಿಣಾಮ ಕಂಡುಬಂದಿದ್ದು, ತುರ್ತು ದುರಸ್ತಿ ಕಾರ್ಯಗಳಿಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ. ಹಾನಿಗೊಳಗಾದ ಸಾರ್ವಜನಿಕ ಕಟ್ಟಡಗಳ ದುರಸ್ತಿಗಾಗಿ ನಿಯಮಾನುಸಾರ ತಲಾ 2 ಲಕ್ಷ ರೂಪಾಯಿವರೆಗೆ ವೆಚ್ಚ ಮಾಡುವ ಅವಕಾಶವಿದ್ದು, ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ವಿಳಂಬವಿಲ್ಲದೆ ಕಾಮಗಾರಿ ಆರಂಭಿಸಬೇಕು ಎಂದು ಸೂಚಿಸಲಾಗಿದೆ ಎಂದರು. ಮಳೆಗಾಲದ ಸಂದರ್ಭದಲ್ಲೂ ಕುಡಿಯುವ ನೀರಿನ ಪೂರೈಕೆಯಲ್ಲಿ ವ್ಯತ್ಯಯವಾಗದಂತೆ ವಿಶೇಷ ನಿಗಾ ವಹಿಸಲಾಗಿದೆ. ನಗರದ ಕೆಲವು ವಾರ್ಡ್ಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾದ ಹಿನ್ನೆಲೆಯಲ್ಲಿ ಈಗಾಗಲೇ ಹೇಮಾವತಿ ಜಲಾಶಯದಿಂದ ನೀರು ಪೂರೈಕೆಗೆ ಅಗತ್ಯ ವ್ಯವಸ್ಥೆ ಮಾಡಲಾಗಿದೆ ಎಂದು ಶಾಸಕರು ತಿಳಿಸಿದರು. ಮಳೆಗಾಲದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಗಿಡಗಳನ್ನು ನೆಡುವಂತೆ ಅರಣ್ಯ ಹಾಗೂ ಸಂಬಂಧಪಟ್ಟ ಇಲಾಖೆಗಳಿಗೆ ಸೂಚನೆ ನೀಡಲಾಗಿದೆ. ಗಾಳಿ ಮಳೆಯಿಂದ ಉರುಳುವ ಹಳೆಯ ಮರಗಳ ಮಾಹಿತಿ ಸಂಗ್ರಹಿಸಿ ತೆರವುಗೊಳಿಸುವ ಜೊತೆಗೆ ಹೊಸ ಗಿಡಗಳನ್ನು ನೆಟ್ಟು ಪರಿಸರ ಸಂರಕ್ಷಣೆಗೆ ಆದ್ಯತೆ ನೀಡಬೇಕು ಎಂದು ಸಲಹೆ ನೀಡಿದರು. ಹಾಸನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಮಳೆಯಿಂದ ಉಂಟಾಗಿರುವ ಹಾನಿಯ ಸಂಪೂರ್ಣ ಅಂಕಿಅಂಶಗಳನ್ನು ತಕ್ಷಣ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ರಸ್ತೆ, ಸೇತುವೆ, ಶಾಲೆ, ಅಂಗನವಾಡಿ, ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ ಎಲ್ಲ ರೀತಿಯ ಹಾನಿಯ ವಿವರವನ್ನು ಸಂಗ್ರಹಿಸಿ ಸರ್ಕಾರಕ್ಕೆ ವರದಿ ಕಳಿಸಲಾಗುವುದು ಎಂದು ಹೇಳಿದರು. ಹಾಸನ ತಾಲೂಕು ಕೂಡ ಈಗಾಗಲೇ ಹಲವಾರು ಲೇಔಟ್ಗಳಾಗಿ ಜಮೀನು ಕೂಡ ಹಾಸನ ನನ್ನ ಕ್ಷೇತ್ರದಲ್ಲಿ ಬಹಳ ಕಮ್ಮಿ ಜಮೀನು, ಹಾಗಾಗಿ ಪರ್ಯಾಯವನ್ನು ಬೇರೆ ಬೆಳೆಗಳು ಕೂಡ ಬೆಳೆಯಬೇಕು. ಕುಡಿಯುವ ನೀರಿಗೆ ನಗರ ಭಾಗದಲ್ಲಿ ಒಂದು 2-3 ವಾರ್ಡ್ ಸಮಸ್ಯೆ ಇದೆ. ಹಳ್ಳಿಗಳಲ್ಲಿ ಸಮಸ್ಯೆ ಇರೋದು ಕರೆಂಟಿಂದ ಸ್ವಲ್ಪ ಬೋರ್ವೆಲ್ನಿಂದ ಬಿಟ್ಟರೆ ಹಾಸನ ಕ್ಷೇತ್ರದಲ್ಲಿ ಯಾವುದೋ ಆಟದ ಕುಡಿಯುವ ನೀರಿನ ಸಮಸ್ಯೆ, ಟ್ಯಾಂಕರ್ ಹೊಡೆಯುವಂಥದ್ದು ಏನಿಲ್ಲ. ಈಗಾಗಲೇ ವಿಜಯನಗರಕ್ಕೆ ಮತ್ತು ದೊಡ್ಡ ಮಣ್ಣಿನಲ್ಲಿ ಭಾಗಕ್ಕೆ ಈಗಾಗಲೇ ಹೇಮಾವತಿ ನೀರನ್ನ ಕೊಡುವಂಥ ವ್ಯವಸ್ಥೆ ಮಾಡಿದ್ದೀವಿ. ಈಗ ವಿಜಯನಗರ ಮತ್ತೆ ಬೇಲೂರು ರಸ್ತೆಯು ಕೂಡ ಈಗಾಗಲೇ ಟೆಂಡರ್ನ ಕೂಡ ಕರೆದಿದ್ದಾರೆ. ಸತ್ಮಂಗಲ ಮತ್ತು ಹೌಸಿಂಗ್ ಬೋರ್ಡ್ಗೆ ಈಗಾಗಲೇ ಹೇಮಾವತಿ ನೀರನ್ನ ಕುಡಿಯುವಂಥ ಇದನ್ನು ಕೂಡ 4 ಟ್ಯಾಂಕ್ ಮಾಡಿ ಹೇಮಾವತಿ ನೀರು ಹೋಗ್ತದೆ. ವಿದ್ಯಾನಗರ ಭಾಗಕ್ಕೆ ಕೆಲವು ಭಾಗಕ್ಕೆ ವಿದ್ಯಾನಗರಕ್ಕೆ ಹೇಮಾವತಿ ನೀರಿತ್ತು. ಈಗಾಗಲೇ ಮತ್ತೆ ಟೆಂಡರ್ ಕೇಳಿದ್ದೀವಿ. ವಿದ್ಯಾನಗರ ಅನ್ನಪೂರ್ಣೇಶ್ವರಿ ಎದುರುಗಡೆ ಚಿಕ್ಕೋನಹಳ್ಳಿ ಇರ್ಬೋದು, ಜಯನಗರ, ದಾಸಕೊಪ್ಪು, ಇವಕ್ಕೆಲ್ಲ ಹೇಮಾವತಿ ನೀರು ಕೊಡುವಂತ ಕರೆದಿದೆ. ಹೇಮಾವತಿ ನೀರು ಕೊಡೋದ್ರಿಂದ ಬಹಳಷ್ಟು ಸಮಸ್ಯೆ ಕಮ್ಮಿ ಆಗಿದೆ. ಈ ಬಾರಿ ಹಾಸನ ತಾಲೂಕಿನಲ್ಲಿ ಆಲೂಗೆಡ್ಡೆ ಬೆಳೆ ಪ್ರದೇಶದಲ್ಲಿ ಗಮನಾರ್ಹ ಇಳಿಕೆ ಕಂಡುಬಂದಿದೆ. ಕಳೆದ ವರ್ಷ ಸುಮಾರು 4,000 ಹೆಕ್ಟೇರ್ ಪ್ರದೇಶದಲ್ಲಿ ಆಲೂಗೆಡ್ಡೆ ಬೆಳೆಯಲಾಗಿದ್ದರೆ ಈ ವರ್ಷ ಅದು ಸುಮಾರು 2,500 ಹೆಕ್ಟೇರ್ ಇಳಿದಿದೆ ಎಂದು ಮಾಹಿತಿ ನೀಡಿದರು. You are watching TV 46 News Kannada.